ಆಲ್ ರೈಟ್, ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ಅಭಿಷೇಕ್, ಪ್ಲೀಸ್ ಗೋ ಅಹೆಡ್. ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇಲ್ಲಿ ಜನ ಸೇರೋದಕ್ಕೆ ಶುರುವಾಗಿದ್ದಾರೆ. ಯಾಕೆಂದ್ರೆ ಕಳೆದ ಅನೇಕ ದಿನಗಳಿಂದ ಇದ್ದಂತ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಸ್ಥಿಪಂಜರ ಸಿಗುತ್ತಾ ಸಿಗಲ್ವಾ ಅಂತ ಡೌಟ್ ನಲ್ಲಿ ಇದ್ದಂತ ಜನರಿಗೆ ಅಸ್ಥಿಪಂಜರ ಸಿಕ್ಕಿದೆ ಅಂತ ಗೊತ್ತಾದ ನಂತರ ಈ ಒಂದು ಸೇತುವೆ ಮೇಲೆ ಬರೋದಕ್ಕೆ ಗುಂಪುಗೂಡೋದಕ್ಕೆ ಶುರು ಮಾಡಿರುವಂತದ್ದು ಪೊಲೀಸರೇ ಮತ್ತೊಂದು ಸಾಹಸ ಆಗಿದೆ. ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಆಗಿದ್ದರಿಂದ ಈ ಒಂದು ಸೇತುವೆ ಮೇಲೆ ಇನ್ನು ಜಾಮ್ ಆಗುವಂತದನ್ನು ಕೂಡ ತಡೆಗಟ್ಟಬೇಕಾದಂತಹ ಒಂದು ಚಾಲೆಂಜ್ ಅವ್ರ ಮುಂದೆ ಇರುವಂತದ್ದು. ಮತ್ತೊಂದು ವಿಜುವಲ್ ಅನ್ನು ನಾವು ನಿಮಗೆ ನೇರ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇರುವಂತದ್ದು, ಲೈವ್ ಅಲ್ಲಿ ತೋರಿಸ್ತಾ ಇರುವಂತದ್ದು. ಈ ಮ್ಯಾನ್ಯಲ್ ಎಕ್ಸ್ಕವೇಷನ್ಗೆ ಹೋದಂತ ಸಿಬ್ಬಂದಿ ಈಗ ಒಂದು ಬ್ಯಾಚ್ ಹೊರ ಬಂದಿರುವಂತದ್ದು, ಮತ್ತೊಂದು ಬ್ಯಾಚ್ ಮತ್ತೊಂದು ಬ್ಯಾಗ್ ಅನ್ನ ಹಿಡಿದು ಒಳ ಹೋಗ್ತಿದೆ. ಅದು ಕೂಡ ಉಪ್ಪು ಇರಬಹುದಾ ಅನ್ನೋ ಒಂದು ಅನುಮಾನ ಇರ್ತಿರುವಂತದ್ದು. ಈಗ ಒಂದು ಚೀಲವನ್ನು ತೆಗೆದುಕೊಂಡು ಹೋಗ್ತೀರಾ, ಆ ಚೀಲದಲ್ಲಿ ಮತ್ತಷ್ಟು ಸಲಕರಣೆ ಏನಾದರೂ ರೈಟ್, ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಇದ್ದಾರೆ ಅಲ್ಲಿ, ಸಿಬ್ಬಂದಿ, ಕೆಲಸಗಾರರು ಮತ್ತೆ ಅಧಿಕಾರಿಗಳು ಎಲ್ಲ ಸೇರಿ ಸಾಕಷ್ಟು ಜನ ಇದ್ದಾರೆ ಅಲ್ಲಿ. ಪಾಯಿಂಟ್ ನಂಬರ್ 6 ಅಲ್ಲಿ ತುಂಬಾ ಜನ ಇದ್ದಾರೆ. ತಹಶೀಲ್ದಾರ್ ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಹಾಗೆ ಸಾಕಷ್ಟು ಮಂದಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ತ್ವರಿತವಾದ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ಮೂಳೆಗಳ ಸಂಚಲನ ಧರ್ಮಸ್ಥಳದಲ್ಲಿ ಉಂಟಾಗಿದೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ನಾವು ನೋಡ್ತಾ ಇದ್ದೀವಿ. ಇನ್ನೂ ಏನಾದ್ರೂ ಸಿಕ್ತಾ ಏನು ನಾವು ಗಮನಿಸಬೇಕಾಗಿರುವಂತದ್ದು, ಇವತ್ತು ಬೆಳಿಗ್ಗೆ 11:35ಕ್ಕೆ ಬಂದಂತ ಈ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳು, ಸೋಕೋ ಅಧಿಕಾರಿಗಳಾಗಿರಬಹುದು, ಎಫ್ಎಸ್ಎಲ್ ತಂಡದ ಜೊತೆ ಇಲ್ಲಿಗೆ ಬಂದಿದ್ದ. ಸುಮಾರು 11:45 ಅಥವಾ 11:50ರಿಂದ ಈ ಎಕ್ಸ್ಕವೇಷನ್ ಅಥವಾ ಎಕ್ಸ್ಯೂಮೇಷನ್ ಪ್ರೋಸೆಸ್ ಆರಂಭ ಆಯಿತು, ಅಥವಾ ಗುಂಡಿಯನ್ನ ಅಗೆಯುವಂತ ಪ್ರೋಸೆಸ್ ಆರಂಭ ಆಯಿತು. ಇವತ್ತು ಕೂಡ ಒಂದಿಷ್ಟು ಜನ ಇಲ್ಲಿ ನಿನ್ನೆ ಮೊನ್ನೆ ಕುತೂಹಲದಿಂದ ನೋಡ್ತಿದ್ದಂತ ಜನರ ಪ್ರಮಾಣ ಕಡಿಮೆ ಆಗಿತ್ತು. ಯಾಕೆಂದ್ರೆ ಇವತ್ತು ಕೂಡ ಯಾವುದು ಸಿಗ್ಲಿಕ್ಕಿಲ್ಲ, ಯಾವುದೇ ಅಸ್ಥಿಪಂಜರ ಸಿಗ್ಲಿಕ್ಕಿಲ್ಲ ಅನ್ನೊಂದು ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಇವತ್ತು ವಾಪಸ್ ಮೂಳೆಗಳು ಸಿಕ್ಕ ನಂತರ ಜನಸ್ತೋಮ ಇಲ್ಲಿ ಹೆಚ್ಚಾಗ್ತಿರುವಂತದ್ದು. ಮತ್ತೊಂದು ವಿಂಡೋದಲ್ಲಿ ನಾವು ನಮ್ಮ ಕ್ಯಾಮೆರಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ಅಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಊಟವನ್ನ ತೆಗೆದುಕೊಂಡು ಹೋಗಲಾಗ್ತಿರುವಂತಹ ಡಬ್ಬಿಗಳ ಮೂಲಕ ಊಟವನ್ನ ತೆಗೆದುಕೊಂಡು ಹೋಗಲಾಗ್ತಿರುವಂತಹ ಚಿತ್ರಣ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ತೋರಿಸ್ತಾ ಇರುವಂತದ್ದು. ನಿನ್ನೆ ಕೂಡ ಈ ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಊಟಕ್ಕಾಗಿ ಅಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಇವತ್ತು ಕೂಡ ಈ ಒಂದು ಉತ್ಖನನ ಪ್ರೋಸೆಸ್ ಯಾವುದೇ ಕಾರಣಕ್ಕೂ ಅಸ್ಥಿಪಂಜರ ಸಿಕ್ಕಿರೋದ್ರಿಂದ ಪಾಸ್ ಮಾಡುವಂತಹ ಸಾಧ್ಯತೆ ಇಲ್ಲವಾದ್ದರಿಂದ ನೇರವಾಗಿ ಊಟವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಿರುವಂತದ್ದು. ಇಬ್ಬರು ಸಿಬ್ಬಂದಿಗಳು ಊಟವನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಒಬ್ಬ ವ್ಯಕ್ತಿ ನೀರನ್ನ ತೆಗೆದುಕೊಂಡು ಹೋಗ್ತಿರುವಂತದ್ದು. ಮತ್ತೊಂದು ಕಡೆ ಟಾರ್ಪಾಲ್ ಅನ್ನ ಕಟ್ಟಿದ್ದಾರೆ. ಕಾರಣ ಯಾವ ಕ್ಯಾಮೆರಾಗಳಿಗೂ ಯಾವ ಮೊಬೈಲ್ಗಳಿಗೂ ಆ ಒಂದು ವಿಜುವಲ್ ನೇರವಾಗಿ ಸಿಗಬಾರದು ಅನ್ನೋದು ಲೆಕ್ಕಾಚಾರ ಈ ಒಂದು ವಿಶೇಷ ತನಿಖಾ ತಂಡಕ್ಕೆ ಇರುವಂತದ್ದು. ಪ್ರಾಬಬ್ಲಿ ಆ ವಿಡಿಯೋ ರೆಕಾರ್ಡ್ ಆಗುವಂತಹ ಸಂದರ್ಭದಲ್ಲಿ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹೊರತುಪಡಿಸಿ ಪಬ್ಲಿಕ್ಗೆ ತೋರಿಸಬಾರದು ಅಂತ ಏನಾದರೂ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದ್ರೆ, ಅಥವಾ ಈ ಒಂದು ತನಿಖೆಯ ಭಾಗವಾಗಿ ಯಾರಿಗೂ ಮಾಹಿತಿ ಸಿಗಬಾರದು ಅನ್ನೋ ಲೆಕ್ಕಾಚಾರದಿಂದ ಟಾರ್ಪಲ್ ಅನ್ನು ಹಾಕಿರುವಂತಹ ಸಾಧ್ಯತೆ ನಾವು ಈಗ ನೋಡ್ತಾ ಇರುವಂತದ್ದು. ಈಗ ಸಿಕ್ಕಿರುವಂತಹ ಮೂಳೆಗಳ ವಿಚಾರವನ್ನ ನಾವು ನೋಡೋದಾದ್ರೆ ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇದು ಒಂದೇ ದೇಹದ 2 ಮೂಳೆಗಳ ಅಥವಾ ಇಬ್ಬರು ವ್ಯಕ್ತಿಗಳ 2 ಮೂಳೆಗಳ ಅನ್ನೋದನ್ನ ಎಫ್ಎಸ್ಎಲ್ ನ ಟೀಮ್ ನಿರ್ಧಾರ ಮಾಡಬೇಕಾಗುತ್ತೆ. ಆಫ್ಟರ್ ಸೈಂಟಿಫಿಕ್ ಸ್ಟಡೀಸ್ ಕಂಡಕ್ಟೆಡ್ ಆನ್ ದ ಬೋನ್ ಅಂತ ಹೇಳ್ಬೋದು. ಅದರ ಜೊತೆಗೆ ಆ ಮೂಳೆ ವ್ಯಕ್ತಿಗಳು ಎಷ್ಟು ವರ್ಷದ ಹಿಂದೆ ಸಾವನ್ನಪ್ಪಿದ್ರು, ಇದನ್ನ ಹೂತು ಎಷ್ಟು ವರ್ಷಗಳಾಗಿತ್ತು, ಆ ವ್ಯಕ್ತಿಗಳ ವಯಸ್ಸು ಎಷ್ಟಾಗಿರಬಹುದು, ಟೈಮ್ ಆಫ್ ಡೆತ್ ಎಷ್ಟಿತ್ತು ಅನ್ನೋ ಒಂದು ಅಂದಾಜು ಅಥವಾ ಸೈಂಟಿಫಿಕ್ ಸ್ಟಡಿ ಈಗ ನಮ್ಮ ಬಳಿ ಟೆಕ್ನಾಲಜಿ ಇರೋದ್ರಿಂದ ಅದನ್ನ ಮಾಡೋದಕ್ಕೆ ಅವಕಾಶ ಇದೆ. ಇದು ನೇರವಾಗಿ ಇದು 2 ಮೂಳೆಗಳನ್ನ ಕಳಿಸ್ತಾರ ಅನ್ನೋ ಪ್ರಶ್ನೆಗೆ ಮತ್ತೊಂದು ಆಯಾಮವನ್ನ ಕೂಡ ನೋಡಬೇಕಾಗಿರುವಂತದ್ದು. ಪಾಯಿಂಟ್ ನಂಬರ್ 13ವರೆಗೂ ಎಕ್ಸ್ಕವೇಷನ್ ಅನ್ನ ಮಾಡುವಂತಹ ವಿಶೇಷ ತನಿಖಾ ತಂಡ ಈ 13 ಅಂದ್ರೆ 8 ಇವತ್ತು 5 ಜಾಗಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಪಾಯಿಂಟ್ ನಂಬರ್ 1 ಇಂದ ಪಾಯಿಂಟ್ ನಂಬರ್ 13ರವರೆಗೂ ಸಿಗುವಂತಹ ಮೂಳೆಗಳ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ, ಬಾಕ್ಸ್ ಮಾಡಿ, ಪ್ಯಾಕ್ ಮಾಡಿ, ಅವುಗಳು ಹಾಳಾಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಎಫ್ಎಸ್ಎಲ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ ನಂತರ ಎಫ್ಎಸ್ಎಲ್ ಕೆಲವೇ ದಿನಗಳಲ್ಲಿ ಆ ಒಂದು ರಿಪೋರ್ಟ್ ಅನ್ನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಲೀಗಲ್ ಮ್ಯಾಟರ್ ಅನ್ನ ನೋಡೋದಾದ್ರೆ ಶ್ರೀಲಕ್ಷ್ಮಿ, ಇಲ್ಲಿ ನೇತ್ರಾವತಿ ನದಿ ಪಕ್ಕದಲ್ಲಿ ಹರಿದು ಬರ್ತಿದ್ದಂತಹ ಅನೇಕ ಅನಾಥ ಶವಗಳು ಕೊಳೆತ ಸ್ಥಿತಿಯಲ್ಲಿರ್ತಿದ್ವು. ಆ ಕಾರಣದಿಂದ ನದಿಯ ದಂಡೆಯಲ್ಲೇ ಅವುಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಈ ಕಾಡಿನಲ್ಲಿ ಹೂಳ್ತಿದ್ವಿ ಅಂತ ಇದೇ ಗ್ರಾಮದ ಜನರು ಹೇಳಿರೋದ್ರಿಂದ ಒಂದು ವೇಳೆ ಆ ರೀತಿಯ ಸಿಕ್ಕಂತ ಶವಗಳಾಗಿದ್ದರೆ, ಆ ರೀತಿ ಸತ್ತಂತ ವ್ಯಕ್ತಿಗಳ ಶವದ ಅಸ್ಥಿಪಂಜರ ಆಗಿದ್ದರೆ ಅದು ಪೊಲೀಸ್ ದಾಖಲೆಗಳಲ್ಲಿ ಇರಬೇಕಾಗುತ್ತೆ. ಯಾಕೆಂದ್ರೆ ಪೊಲೀಸರು ಆ ಒಂದು ಪೋಸ್ಟ್ ಮಾರ್ಟಮ್ ಆಗೋ ಟೈಮ್ನಲ್ಲಿ ಆ ಹೆಣವನ್ನ
ಶವವನ್ನ ಹೂಳುವಂತ ಟೈಮ್ನಲ್ಲಿ ಅದನ್ನ ದಾಖಲು ಮಾಡಬೇಕಾಗಿರುತ್ತೆ. ಒಂದು ವೇಳೆ ದಾಖಲೆಗಳಲ್ಲಿ ಇಲ್ಲದಂತಹ ವ್ಯಕ್ತಿಗಳ ಅಸ್ಥಿ ಪಂಜರಗಳು ಇದಾಗಿದ್ದರೆ ಖಂಡಿತವಾಗಿಯೂ ಆ ಅನಾಮಧೇಯ ವ್ಯಕ್ತಿ ಹೇಳಿರುವಂತ ಅಥವಾ ನೀಡಿರುವಂತ ಒಂದು ಹೇಳಿಕೆ, ಮ್ಯಾಜಿಸ್ಟ್ರೇಟರ್ ಮುಂದೆ ಹೇಳಿರುವಂತಹ ಹೇಳಿಕೆಗೆ ಒಂದಿಷ್ಟು ಪುಷ್ಟಿ ಸಿಕ್ಕಂತೆ ಆಗುತ್ತೆ. ಆದ್ರೆ ಇಲ್ಲಿರುವಂತಹ ಜನರಿಗೆ ಖಂಡಿತವಾಗಿಯೂ ಇದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಸ್ಥಳಕ್ಕೆ ಪ್ರಣಬ್ ಮೊಹಾಂತಿ ಬರ್ತಾ ಇದ್ದಾರೆ. ಖುದ್ದು ಮೂಳೆ ಮಹಜರನ್ನ ವೀಕ್ಷಿಸಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ. ನಿಗೂಢ ವ್ಯಕ್ತಿ ಎಸಿ ಸ್ಟೆಲ್ಲಾ ನೇತೃತ್ವದಲ್ಲಿ ಮಹಜರು ನಡೀತಾ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ಇದೀಗ ಪ್ರಣಬ್ ಮೊಹಾಂತಿ ಅವರು ಕೂಡ ಆಗಮಿಸಲಿದ್ದಾರೆ ಸ್ಥಳಕ್ಕೆ. ಅವರ ಉಪಸ್ಥಿತಿಯಲ್ಲೇ ಮಹಜರು ನಡೆಯಲಿದೆ. ಪುತ್ತೂರು ಎಸಿ ಸ್ಟೆಲ್ಲಾ ಅವರು ಇದ್ದಾರೆ, ಹಾಗೇನೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ದಾರೆ. ಇದೀಗ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಖುದ್ದಾಗಿ ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಸ್ಥಳದಲ್ಲಿ ಏನಾದರೂ ಈ ರೀತಿ ಮೇಜರ್ ಎವಿಡೆನ್ಸ್ ಸಿಕ್ಕಿದ್ರೆ ಅಲ್ಲಿಗೆ ಖುದ್ದಾಗಿ ಪ್ರಣಬ್ ಮೊಹಾಂತಿ ಅವರು ಆಗಮಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಮತ್ತೊಂದು ಭಾಗದಲ್ಲಿ ಮತ್ತೆ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಈಗ ಅಧಿಕಾರಿಗಳಿಗಾಗಿ ಅಲ್ಲಿರುವಂತಹ ಅಷ್ಟು ಸಿಬ್ಬಂದಿಗಾಗಿ ಊಟವನ್ನ ತೆಗೆದುಕೊಂಡು ಅನೇಕ ಹಂತಗಳಲ್ಲಿ ಊಟಗಳನ್ನ ತೆಗೆದುಕೊಂಡು ಹೋಗ್ತಿರುವಂತಹ ವಿಡಿಯೋ ನಿಮ್ಮ ಮುಂದೆ ಪ್ರಸಾರ ಒಂದು ಕಡೆ ಆಗ್ತಿದ್ರೆ, ಮತ್ತೊಂದು ಭಾಗದಲ್ಲಿ ಇಲ್ಲಿ ಕಳೆದ ಅನೇಕ ದಿನಗಳಿಂದ ಮಳೆ ಆಗ್ತಿರೋದ್ರಿಂದ ರೈನ್ ಕೋಟ್ ಗಳನ್ನ ಕೂಡ ಈಗಾಗಲೇ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರುವಂತದ್ದು. ಇಲ್ಲಿರುವಂತಹ ಒಂದಿಷ್ಟು ಲೇಬರ್ಗಳೇನಿದ್ದಾರೆ ಅವರು ಈಗ ರೈನ್ ಕೋಟ್ ಅನ್ನು ಧರಿಸಿ ವಾಪಸ್ ಆ ಕಾಡಿನ ಒಳಗೆ ತೆರಳ್ತಾ ಇರುವಂತದ್ದು. ಈಗ ಇಡೀ ಎಸ್ಐಟಿಯ ರಚನೆಯ ಹಿಂದಿರುವಂತಹ ಉದ್ದೇಶ ಏನು ಅಂತ ನಾವು ನೋಡಿದಾಗ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ 1995ರಿಂದ 2014ರವರೆಗೂ ಕಣ್ಮರೆಯಾದ, ಯಾರಿಗೂ ಸಿಗದ ಅನಾಥ ವ್ಯಕ್ತಿಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಿಸ್ಸಿಂಗ್ ಪ್ರಕರಣಗಳು ಅಥವಾ ಕೊಲೆ ಆಗಿರ್ಬೋದು, ಸೂಸೈಡ್ಗಳಾಗಿರ್ಬೋದು, ಅದರ ದಾಖಲಾದ ಮಾಹಿತಿಯನ್ನ ಈಗ ಎಸ್ಐಟಿಗೆ ಒದಗಿಸಿ ಅಂತ ಎಸ್ಐಟಿ ಈಗಾಗಲೇ ಕೇಳಿರುವಂತದ್ದು. ಆ ಒಂದು ಭಾಗದ ಆ ಒಂದು ತನಿಖೆಯ ಭಾಗವಾಗಿ ಈಗ ಧರ್ಮಸ್ಥಳದಲ್ಲೂ ಕೂಡ ಮಾಡಲಾಗ್ತಿದೆ ಈ ಒಂದು ತನಿಖೆ ಅಂತ ಈಗಾಗಲೇ ಹೇಳಿಕೆಯನ್ನ ನೀಡಿರುವಂತದ್ದು ಸರ್ಕಾರದ ವತಿಯಿಂದ. ಈ ಸದ್ಯದ ಮಟ್ಟಿಗೆ ಆ ಒಂದು ಎಸ್ಐಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿರವರು ಇವತ್ತು ಈ ಒಂದು ಎಕ್ಸ್ಕ್ಯೂಮೇಷನ್ ಅಂತ ಏನ್ ಹೇಳ್ತೀವಿ ಅಥವಾ ಉತ್ಖನನ ಅಂತ ಏನ್ ಹೇಳ್ತೀವಿ ಇಲ್ಲಿ ಸಿಕ್ಕಿರುವಂತ. ಆಲ್ ರೈಟ್, ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ಅಭಿಷೇಕ್, ಪ್ಲೀಸ್ ಗೋ ಅಹೆಡ್. ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇಲ್ಲಿ ಜನ ಸೇರೋದಕ್ಕೆ ಶುರುವಾಗಿದ್ದಾರೆ. ಯಾಕೆಂದ್ರೆ ಕಳೆದ ಅನೇಕ ದಿನಗಳಿಂದ ಇದ್ದಂತ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಸ್ಥಿಪಂಜರ ಸಿಗುತ್ತಾ ಸಿಗಲ್ವಾ ಅಂತ ಡೌಟ್ ನಲ್ಲಿ ಇದ್ದಂತ ಜನರಿಗೆ ಅಸ್ಥಿಪಂಜರ ಸಿಕ್ಕಿದೆ ಅಂತ ಗೊತ್ತಾದ ನಂತರ ಈ ಒಂದು ಸೇತುವೆ ಮೇಲೆ ಬರೋದಕ್ಕೆ ಗುಂಪುಗೂಡೋದಕ್ಕೆ ಶುರು ಮಾಡಿರುವಂತದ್ದು ಪೊಲೀಸರೇ ಮತ್ತೊಂದು ಸಾಹಸ ಆಗಿದೆ. ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಆಗಿದ್ದರಿಂದ ಈ ಒಂದು ಸೇತುವೆ ಮೇಲೆ ಇನ್ನು ಜಾಮ್ ಆಗುವಂತದನ್ನು ಕೂಡ ತಡೆಗಟ್ಟಬೇಕಾದಂತಹ ಒಂದು ಚಾಲೆಂಜ್ ಅವ್ರ ಮುಂದೆ ಇರುವಂತದ್ದು. ಮತ್ತೊಂದು ವಿಜುವಲ್ ಅನ್ನು ನಾನು ನಿಮಗೆ ನೇರ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇರುವಂತದ್ದು, ಲೈವ್ ಅಲ್ಲಿ ತೋರಿಸ್ತಾ ಇರುವಂತದ್ದು. ಈ ಮ್ಯಾನ್ಯಲ್ ಎಕ್ಸ್ಕವೇಷನ್ಗೆ ಹೋದಂತ ಸಿಬ್ಬಂದಿ ಈಗ ಒಂದು ಬ್ಯಾಚ್ ಹೊರ ಬಂದಿರುವಂತದ್ದು, ಮತ್ತೊಂದು ಬ್ಯಾಚ್ ಮತ್ತೊಂದು ಬ್ಯಾಗ್ ಅನ್ನ ಹಿಡಿದು ಒಳ ಹೋಗ್ತಿದೆ. ಅದು ಕೂಡ ಉಪ್ಪು ಇರಬಹುದಾ ಅನ್ನೋ ಒಂದು ಅನುಮಾನ ಇರ್ತಿರುವಂತದ್ದು. ಈಗ ಒಂದು ಚೀಲವನ್ನು ತೆಗೆದುಕೊಂಡು ಹೋಗ್ತೀರಾ, ಆ ಚೀಲದಲ್ಲಿ ಮತ್ತಷ್ಟು ಸಲಕರಣೆ ಏನಾದರೂ ರೈಟ್, ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಇದ್ದಾರೆ ಅಲ್ಲಿ, ಸಿಬ್ಬಂದಿ, ಕೆಲಸಗಾರರು ಮತ್ತೆ ಅಧಿಕಾರಿಗಳು ಎಲ್ಲ ಸೇರಿ ಸಾಕಷ್ಟು ಜನ ಇದ್ದಾರೆ ಅಲ್ಲಿ. ಪಾಯಿಂಟ್ ನಂಬರ್ 6 ಅಲ್ಲಿ ತುಂಬಾ ಜನ ಇದ್ದಾರೆ. ತಹಶೀಲ್ದಾರ್ ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಹಾಗೆ ಸಾಕಷ್ಟು ಮಂದಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ತ್ವರಿತವಾದ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ಮೂಳೆಗಳ ಸಂಚಲನ ಧರ್ಮಸ್ಥಳದಲ್ಲಿ ಉಂಟಾಗಿದೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ನಾವು ನೋಡ್ತಾ ಇದ್ದೀವಿ. ಇನ್ನೂ ಏನಾದ್ರೂ ಸಿಕ್ತಾ ಏನು ನಾವು ಗಮನಿಸಬೇಕಾಗಿರುವಂತದ್ದು, ಇವತ್ತು ಬೆಳಿಗ್ಗೆ 11:35ಕ್ಕೆ ಬಂದಂತ ಈ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳು, ಸೋಕೋ ಅಧಿಕಾರಿಗಳಾಗಿರಬಹುದು, ಎಫ್ಎಸ್ಎಲ್ ತಂಡದ ಜೊತೆ ಇಲ್ಲಿಗೆ ಬಂದಿದ್ದ. ಸುಮಾರು 11:45 ಅಥವಾ 11:50ರಿಂದ ಈ ಎಕ್ಸ್ಕವೇಷನ್ ಅಥವಾ ಎಕ್ಸ್ಯೂಮೇಷನ್ ಪ್ರೋಸೆಸ್ ಆರಂಭ ಆಯಿತು, ಅಥವಾ ಗುಂಡಿಯನ್ನ ಅಗೆಯುವಂತ ಪ್ರೋಸೆಸ್ ಆರಂಭ ಆಯಿತು. ಇವತ್ತು ಕೂಡ ಒಂದಿಷ್ಟು ಜನ ಇಲ್ಲಿ ನಿನ್ನೆ ಮೊನ್ನೆ ಕುತೂಹಲದಿಂದ ನೋಡ್ತಿದ್ದಂತ ಜನರ ಪ್ರಮಾಣ ಕಡಿಮೆ ಆಗಿತ್ತು. ಯಾಕೆಂದ್ರೆ ಇವತ್ತು ಕೂಡ ಯಾವುದು ಸಿಗ್ಲಿಕ್ಕಿಲ್ಲ, ಯಾವುದೇ ಅಸ್ಥಿಪಂಜರ ಸಿಗ್ಲಿಕ್ಕಿಲ್ಲ ಅನ್ನೊಂದು ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಇವತ್ತು
ವಾಪಸ್ ಮೂಳೆಗಳು ಸಿಕ್ಕ ನಂತರ ಜನಸ್ತೋಮ ಇಲ್ಲಿ ಹೆಚ್ಚಾಗ್ತಿರುವಂತದ್ದು. ಮತ್ತೊಂದು ವಿಂಡೋದಲ್ಲಿ ನಾವು ನಮ್ಮ ಕ್ಯಾಮೆರಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ಅಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಊಟವನ್ನ ತೆಗೆದುಕೊಂಡು ಹೋಗಲಾಗ್ತಿರುವಂತಹ ಡಬ್ಬಿಗಳ ಮೂಲಕ ಊಟವನ್ನ ತೆಗೆದುಕೊಂಡು ಹೋಗಲಾಗ್ತಿರುವಂತಹ ಚಿತ್ರಣ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ತೋರಿಸ್ತಾ ಇರುವಂತದ್ದು. ನಿನ್ನೆ ಕೂಡ ಈ ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಊಟಕ್ಕಾಗಿ ಅಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಇವತ್ತು ಕೂಡ ಈ ಒಂದು ಉತ್ಖನನ ಪ್ರೋಸೆಸ್ ಯಾವುದೇ ಕಾರಣಕ್ಕೂ ಅಸ್ಥಿಪಂಜರ ಸಿಕ್ಕಿರೋದ್ರಿಂದ ಪಾಸ್ ಮಾಡುವಂತಹ ಸಾಧ್ಯತೆ ಇಲ್ಲವಾದ್ದರಿಂದ ನೇರವಾಗಿ ಊಟವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಿರುವಂತದ್ದು. ಇಬ್ಬರು ಸಿಬ್ಬಂದಿಗಳು ಊಟವನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಒಬ್ಬ ವ್ಯಕ್ತಿ ನೀರನ್ನ ತೆಗೆದುಕೊಂಡು ಹೋಗ್ತಿರುವಂತದ್ದು. ಮತ್ತೊಂದು ಕಡೆ ಟಾರ್ಪಾಲ್ ಅನ್ನ ಕಟ್ಟಿದ್ದಾರೆ. ಕಾರಣ ಯಾವ ಕ್ಯಾಮೆರಾಗಳಿಗೂ ಯಾವ ಮೊಬೈಲ್ಗಳಿಗೂ ಆ ಒಂದು ವಿಜುವಲ್ ನೇರವಾಗಿ ಸಿಗಬಾರದು ಅನ್ನೋದು ಲೆಕ್ಕಾಚಾರ ಈ ಒಂದು ವಿಶೇಷ ತನಿಖಾ ತಂಡಕ್ಕೆ ಇರುವಂತದ್ದು. ಪ್ರಾಬಬ್ಲಿ ಆ ವಿಡಿಯೋ ರೆಕಾರ್ಡ್ ಆಗುವಂತಹ ಸಂದರ್ಭದಲ್ಲಿ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹೊರತುಪಡಿಸಿ ಪಬ್ಲಿಕ್ಗೆ ತೋರಿಸಬಾರದು ಅಂತ ಏನಾದರೂ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದ್ರೆ ಅಥವಾ ಈ ಒಂದು ತನಿಖೆಯ ಭಾಗವಾಗಿ ಯಾರಿಗೂ ಮಾಹಿತಿ ಸಿಗಬಾರದು ಅನ್ನೋ ಲೆಕ್ಕಾಚಾರದಿಂದ ಆ ಟಾರ್ಪಲ್ ಅನ್ನು ಹಾಕಿರುವಂತಹ ಸಾಧ್ಯತೆ ನಾವು ಈಗ ನೋಡ್ತಾ ಇರುವಂತದ್ದು. ಈಗ ಸಿಕ್ಕಿರುವಂತಹ ಮೂಳೆಗಳ ವಿಚಾರವನ್ನ ನಾವು ನೋಡೋದಾದ್ರೆ ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇದು ಒಂದೇ ದೇಹದ ಎರಡು ಮೂಳೆಗಳ ಅಥವಾ ಇಬ್ಬರು ವ್ಯಕ್ತಿಗಳ ಎರಡು ಮೂಳೆಗಳ ಅನ್ನೋದನ್ನ FSL ನ ಟೀಮ್ ನಿರ್ಧಾರ ಮಾಡಬೇಕಾಗುತ್ತೆ. ಆಫ್ಟರ್ ಸೈಂಟಿಫಿಕ್ ಸ್ಟಡೀಸ್ ಕಂಡಕ್ಟೆಡ್ ಆನ್ ದ ಬೋನ್ ಅಂತ ಹೇಳ್ಬೋದು. ಅದರ ಜೊತೆಗೆ ಆ ಮೂಳೆ ವ್ಯಕ್ತಿಗಳು ಎಷ್ಟು ವರ್ಷದ ಹಿಂದೆ ಸಾವನ್ನಪ್ಪಿದ್ರು, ಇದನ್ನ ಹೂತು ಎಷ್ಟು ವರ್ಷಗಳಾಗಿತ್ತು, ಆ ವ್ಯಕ್ತಿಗಳ ವಯಸ್ಸು ಎಷ್ಟಾಗಿರಬಹುದು, ಟೈಮ್ ಆಫ್ ಡೆತ್ ಎಷ್ಟಿತ್ತು ಅನ್ನೋ ಒಂದು ಅಂದಾಜು ಅಥವಾ ಸೈಂಟಿಫಿಕ್ ಸ್ಟಡಿ ಈಗ ನಮ್ಮ ಬಳಿ ಟೆಕ್ನಾಲಜಿ ಇರೋದ್ರಿಂದ ಅದನ್ನ ಮಾಡೋದಕ್ಕೆ ಅವಕಾಶ ಇದೆ. ಇದು ನೇರವಾಗಿ ಇದು ಎರಡೇ ಮೂಳೆಗಳನ್ನ ಕಳಿಸ್ತಾರ ಅನ್ನೋ ಪ್ರಶ್ನೆಗೆ ಮತ್ತೊಂದು ಆಯಾಮವನ್ನ ಕೂಡ ನೋಡಬೇಕಾಗಿರುವಂತದ್ದು. ಪಾಯಿಂಟ್ ನಂಬರ್ 13 ಎಕ್ಸ್ಕವೇಷನ್ ಅನ್ನ ಮಾಡುವಂತಹ ವಿಶೇಷ ತನಿಖಾ ತಂಡ ಈ 13 ಅಂದ್ರೆ 8 ಇವತ್ತು 5 ಜಾಗಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಪಾಯಿಂಟ್ ನಂಬರ್ 1 ಇಂದ ಪಾಯಿಂಟ್ ನಂಬರ್ 13 ಸಿಗುವಂತಹ ಮೂಳೆಗಳ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ, ಬಾಕ್ಸ್ ಮಾಡಿ, ಪ್ಯಾಕ್ ಮಾಡಿ, ಅವುಗಳು ಹಾಳಾಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿ FSL ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ ನಂತರ FSL ಕೆಲವೇ ದಿನಗಳಲ್ಲಿ ಆ ಒಂದು ರಿಪೋರ್ಟ್ ಅನ್ನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಲೀಗಲ್ ಮ್ಯಾಟರ್ ಅನ್ನ ನೋಡೋದಾದ್ರೆ ಶ್ರೀಲಕ್ಷ್ಮಿ, ಇಲ್ಲಿ ನೇತ್ರಾವತಿ ನದಿ ಪಕ್ಕದಲ್ಲಿ ಹರಿದು ಬರ್ತಿದ್ದಂತಹ ಅನೇಕ ಅನಾಥ ಶವಗಳು ಕೊಳೆತ ಸ್ಥಿತಿಯಲ್ಲಿರ್ತಿದ್ವು. ಆ ಕಾರಣದಿಂದ ನದಿಯ ದಂಡೆಯಲ್ಲೇ ಅವುಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಈ ಕಾಡಿನಲ್ಲಿ ಹೂಳ್ತಿದ್ವಿ ಅಂತ ಇದೇ ಗ್ರಾಮದ ಜನರು ಹೇಳಿರೋದ್ರಿಂದ ಒಂದು ವೇಳೆ ಆ ರೀತಿಯ ಸಿಕ್ಕಂತ ಶವಗಳಾಗಿದ್ದರೆ, ಆ ರೀತಿ ಸತ್ತಂತ ವ್ಯಕ್ತಿಗಳ ಶವದ ಅಸ್ಥಿಪಂಜರ ಆಗಿದ್ದರೆ ಅದು ಪೊಲೀಸ್ ದಾಖಲೆಗಳಲ್ಲಿ ಇರಬೇಕಾಗುತ್ತೆ. ಯಾಕೆಂದ್ರೆ ಪೊಲೀಸರು ಆ ಒಂದು ಪೋಸ್ಟ್ ಮಾರ್ಟಮ್ ಆಗೋ ಟೈಮ್ನಲ್ಲಿ ಆ ಹೆಣವನ್ನ ಹೂಳುವಂತ ಟೈಮ್ನಲ್ಲಿ ಅದನ್ನ ದಾಖಲು ಮಾಡಬೇಕಾಗಿರುತ್ತೆ. ಒಂದು ವೇಳೆ ದಾಖಲೆಗಳಲ್ಲಿ ಇಲ್ಲದಂತಹ ವ್ಯಕ್ತಿಗಳ ಅಸ್ಥಿಪಂಜರಗಳು ಇದಾಗಿದ್ದರೆ ಖಂಡಿತವಾಗಿಯೂ ಆ ಅನಾಮಧೇಯ ವ್ಯಕ್ತಿ ಹೇಳಿರುವಂತಹ ಅಥವಾ ನೀಡಿರುವಂತಹ ಒಂದು ಹೇಳಿಕೆ, ಮ್ಯಾಜಿಸ್ಟ್ರೇಟರ್ ಮುಂದೆ ಹೇಳಿರುವಂತಹ ಹೇಳಿಕೆಗೆ ಒಂದಿಷ್ಟು ಪುಷ್ಟಿ ಸಿಕ್ಕಂತೆ ಆಗುತ್ತೆ. ಆದ್ರೆ ಇಲ್ಲಿರುವಂತಹ ಜನರಿಗೆ ಖಂಡಿತವಾಗಿಯೂ ಇದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಸ್ಥಳಕ್ಕೆ ಪ್ರಣಬ್ ಮೊಹಾಂತಿ ಬರ್ತಾ ಇದ್ದಾರೆ. ಖುದ್ದು ಮೂಳೆ ಮಹಜರನ್ನ ವೀಕ್ಷಿಸಲಿದ್ದಾರೆ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ. ನಿಗೂಢ ವ್ಯಕ್ತಿ AC ಸ್ಟೆಲ್ಲಾ ನೇತೃತ್ವದಲ್ಲಿ ಮಹಜರು ನಡೀತಾ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ಇದೀಗ ಪ್ರಣಬ್ ಮೊಹಾಂತಿ ಅವರು ಕೂಡ ಆಗಮಿಸಲಿದ್ದಾರೆ ಸ್ಥಳಕ್ಕೆ. ಅವರ ಉಪಸ್ಥಿತಿಯಲ್ಲೇ ಮಹಜರು ನಡೆಯಲಿದೆ. ಪುತ್ತೂರು AC ಸ್ಟೆಲ್ಲಾ ಅವರು ಇದ್ದಾರೆ, ಹಾಗೇನೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ದಾರೆ. ಇದೀಗ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಖುದ್ದಾಗಿ ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಸ್ಥಳದಲ್ಲಿ ಏನಾದರೂ ಈ ರೀತಿ ಮೇಜರ್ ಎವಿಡೆನ್ಸ್ ಸಿಕ್ಕಿದ್ರೆ ಅಲ್ಲಿಗೆ ಖುದ್ದಾಗಿ ಪ್ರಣಬ್ ಮೊಹಾಂತಿ ಅವರು ಆಗಮಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಮತ್ತೊಂದು ಭಾಗದಲ್ಲಿ ಮತ್ತೆ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಈಗ ಅಧಿಕಾರಿಗಳಿಗಾಗಿ ಅಲ್ಲಿರುವಂತಹ ಅಷ್ಟು ಸಿಬ್ಬಂದಿಗಾಗಿ ಊಟವನ್ನ ತೆಗೆದುಕೊಂಡು ಅನೇಕ ಹಂತಗಳಲ್ಲಿ ಊಟಗಳನ್ನ ತೆಗೆದುಕೊಂಡು ಹೋಗ್ತಿರುವಂತಹ ವಿಡಿಯೋ ನಿಮ್ಮ ಮುಂದೆ ಪ್ರಸಾರ ಒಂದು ಕಡೆ ಆಗ್ತಿದೆ. ಮತ್ತೊಂದು ಭಾಗದಲ್ಲಿ ಇಲ್ಲಿ ಕಳೆದ ಅನೇಕ ದಿನಗಳಿಂದ ಮಳೆ ಆಗ್ತಿರೋದ್ರಿಂದ ರೈನ್ ಕೋಟ್ ಗಳನ್ನ ಕೂಡ ಈಗಾಗಲೇ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರುವಂತದ್ದು. ಇಲ್ಲಿರುವಂತಹ ಒಂದಿಷ್ಟು ಲೇಬರ್ಗಳೇನಿದ್ದಾರೆ ಅವರು ಈಗ ರೈನ್ ಕೋಟ್ ಅನ್ನು ಧರಿಸಿ ವಾಪಸ್ ಆ ಕಾಡಿನ ಒಳಗೆ ತೆರಳ್ತಾ ಇರುವಂತದ್ದು. ಈಗ ಇಡೀ SITಯ ರಚನೆಯ ಹಿಂದಿರುವಂತಹ ಉದ್ದೇಶ ಏನು ಅಂತ ನಾವು ನೋಡಿದಾಗ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ 1995ರಿಂದ 2014ರವರೆಗೂ ಕಣ್ಮರೆಯಾದ, ಯಾರಿಗೂ ಸಿಗದ ಅನಾಥ ವ್ಯಕ್ತಿಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಿಸ್ಸಿಂಗ್ ಪ್ರಕರಣಗಳು ಅಥವಾ ಕೊಲೆ ಆಗಿರ್ಬೋದು, ಸೂಸೈಡ್ಗಳಾಗಿರ್ಬೋದು, ಅದರ ದಾಖಲಾದ ಮಾಹಿತಿಯನ್ನ ಈಗ SITಗೆ ಒದಗಿಸಿ ಅಂತ SIT ಈಗಾಗಲೇ ಕೇಳಿರುವಂತದ್ದು. ಆ ಒಂದು ಭಾಗದ ಆ ಒಂದು ತನಿಖೆಯ ಭಾಗವಾಗಿ ಈಗ ಧರ್ಮಸ್ಥಳದಲ್ಲೂ ಕೂಡ ಮಾಡಲಾಗ್ತಿದೆ ಈ ಒಂದು ತನಿಖೆ ಅಂತ ಈಗಾಗಲೇ ಹೇಳಿಕೆಯನ್ನ ನೀಡಿರುವಂತದ್ದು ಸರ್ಕಾರದ ವತಿಯಿಂದ. ಈ ಸದ್ಯದ ಮಟ್ಟಿಗೆ ಆ ಒಂದು SITಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿರವರು ಇವತ್ತು ಈ ಒಂದು ಎಕ್ಸ್ಕ್ಯೂಮೇಷನ್ ಅಂತ ಏನ್ ಹೇಳ್ತೀವಿ ಅಥವಾ ಉತ್ಖನನ ಅಂತ ಏನ್ ಹೇಳ್ತೀವಿ, ಇಲ್ಲಿ ಸಿಕ್ಕಿರುವ